35-40 ಸಾವಿರದಿಂದ ಶುರು ಆಗುತ್ತೆ ಸರ್ ನಿಮಗೆ ಡಿಯೋಗಳು. 58 ಸಾವಿರದಿಂದ ಆಕ್ಟಿವ್ಗಳು ಶುರು ಆಗ್ತಿದೆ. ಆಕ್ಸೆಸ್ ಬರೀ 35 ಸಾವಿರದಿಂದ ಶುರು 35 ಸಾವಿರ ಶುರು ಆಗಿ ನಿಮಗೆ 1 ಲಕ್ಷವರೆಗೂ ಆಕ್ಸೆಸ್ ಇದೆ ಸರ್. ಓಡಿರೋದು 4,000 ಕಿಲೋಮೀಟರ್, ಜಸ್ಟ್ ಇವನ್ 4,000 ಕಿಲೋಮೀಟರ್ಸ್. ಇದು ಬಂದ್ಬಿಟ್ಟು ಕಾಮಿ ಬ್ರೇಕ್ ಇರುತ್ತೆ ಇದರಲ್ಲಿ ಬಂದ್ಬಿಟ್ಟು ಕಾಮಿ ಬ್ರೇಕ್, ಕ್ರೋಮ್ ಇಂಜಿನ್, ಒರಿಜಿನಲ್ ಸೈಲೆನ್ಸರ್, ಸ್ಟ್ಯಾಂಡರ್ಡ್ ಇಂಜಿನ್ ಇದು ಸರ್. ಬರೀ 8,000 ಕಿಲೋಮೀಟರ್ ಸರ್ ಓಡಿರೋದು. ಜಸ್ಟ್ ಫುಲ್ ಟ್ಯಾಂಕ್ ಪೆಟ್ರೋಲ್ ನಿಮಗೆ ಸರ್ವಿಸಿಂಗ್ ಸಮೇತ ಗಾಡಿ ಸಿಗುತ್ತೆ. 35,000 ರೂಪಾಯಿಗೆ ಪಿಂಕಿ ಗೊತ್ತಿಲ್ವಾ ಗಾಡಿ ಬಗ್ಗೆ? ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ಲಿ 70,000 ರೂಪಾಯಿ ಆಗುತ್ತೆ ಸರ್. 70,000 ರೂಪಾಯಿನ ಬಿಸ್ನೆಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಒಂದು 45 ಸಾವಿರ ಶುರು ಆಗುತ್ತೆ ಸರ್. 24x7 ದುಡಿಯುವಂತ ಏಕೈಕ ಗಾಡಿ ಇದು ಅಂತ ಹೌದು. ಇನ್ನೊಂದು ಏನು ಅಂದ್ರೆ ಸರ್, ಅವ್ರ ದುಡ್ಡಿಗೆ ಅವರೇ ಜವಾಬ್ದಾರಿ ಸರ್. ಹಾಯ್ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಬಬ್ರು ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವು ಯಾರಾದರೂ ಬೈಕ್ನ ಹುಡುಕ್ತಾ ಇದ್ದೀರಾ ಅಥವಾ ಬೈಕ್ ತೊಗೋಬೇಕು ಅಂತ ಆಸೆ ಪಟ್ಟಿದ್ದೀರಾ, ಹೊಸ ಬೈಕ್ ತೊಗೊಳಕ್ಕಾಗ್ತಿಲ್ಲ ನಿಮ್ಮ ಕೈಲಿ. ಸೊ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಬೈಕಲ್ಲಿ ತೊಗೋಬೇಕು ಅಂತ ಹುಡುಕ್ತಿದ್ದೀರಾ, ಯಾವ ಬೈಕ್ ಬೇಕು ನಿಮಗೆ? ರಾಯಲ್ ಎನ್ಫೀಲ್ಡ್ ಬೇಕಾ, ಹಿಮಾಲಯನ್ ಬೇಕಾ, ಬಜಾಜ್ ಬೇಕಾ, ಇಲ್ಲಾಂದರೆ ಸ್ಕೂಟಿ ಬೇಕಾ, ಇಲ್ಲ TVS ಬೇಕಾ, ಚಿಕ್ಕ ಬೆಲೆಯಿಂದ ಹಿಡಿದು ದೊಡ್ಡ ಬೆಲೆವರೆಗೂ ಎಲ್ಲ ಥರದ ಬೈಕ್ ಬೇಕಾ? ಆ ಥರ ಎಲ್ಲ ಬೈಕ್ಗಳನ್ನ ಸಿಗುವಂಥ ಜಾಗ ಒಂದೇ ಒಂದು ಜಾಗ, ಅದು ಸಾಗರ್ ಆಟೋಮೊಬೈಲ್ಸ್. ಹೌದು ಗುರು, ನೀವೇನಾದರೂ ನಿಮ್ಮ ಡ್ರೀಮ್ ಬೈಕ್ನ ಹುಡುಕ್ತಾ ಇದ್ದೀರಾ? ಸೊ ನಿಮ್ಮ ಡ್ರೀಮ್ ಬೈಕು ಇಲ್ಲಿ ಸಿಗುತ್ತೆ. ಸೊ ಆ ಥರ ಸಿಗುವಂಥ ಬೈಕ್ಗಳಲ್ಲಿ ಈಗ ಯಾವುದೇ ಅದಿದೆ ಮತ್ತು ಅದರೆಲ್ಲ ಏನೇನು ಪ್ರೈಸಲ್ಲಿದೆ, ಸೊ ನಿಮಗೆಲ್ಲ ಯಾವ್ಯಾವ ಬೆಲೆಯಲ್ಲಿ ಸಿಗುತ್ತೆ, ಮತ್ತು ನನ್ನ ಚಾನಲ್ ಕಡೆಯಿಂದ ಬಂದರೆ ಯಾವ್ಯಾವ ಬೆಲೆಯಲ್ಲಿ ಸಿಗುತ್ತೆ ಅದೆಲ್ಲ ತಿಳ್ಕೊಂಡು ಬರೋಣ ಬನ್ನಿ. ನಿಮ್ಮ ಹತ್ರ ಸರ್ ಕ್ವಾಲಿಟಿ ಬೈಕ್ಸ್ಗಳು ಇಷ್ಟೊಂದು ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ಸೊ ಆದ್ರೂ ಕೂಡ ಬರೋರು ನೆಗೆಟಿವ್ ಕಮೆಂಟ್ಸ್ ಮಾಡೋದು. ಸೊ ನೆಗೆಟಿವ್ ಕಮೆಂಟ್ಸ್ ಏನಕ್ಕೆ ಮಾಡ್ತಾರೆ ಅಂತಂದರೆ, ನಾವು ಇಲ್ಲಿ ಕುತ್ಕೊಳ್ಳೋದಕ್ಕೂ ಆಗಲಿ ನಿಂತ್ಕೊಳ್ಳೋದಕ್ಕಾಗಲಿ ಪುರ್ಸತ್ತೆ ಇರಲ್ಲ, ಅಷ್ಟು ಬ್ಯುಸಿಯಾಗಿ ಓಡಾಡ್ತಿರ್ತಾರೆ. ನಾವು ಇವ್ರ ಹತ್ರ ಮಾತಾಡಬೇಕು ಅಂತಂದ್ರೆ, ನಾವೇ ಮಾತಾಡಬೇಕು ಅಂತಂದರೆ ಮ್ಯಾಕ್ಸಿಮಮ್ ಒಂದು 1/2 hour 1 hour ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು 1-2 ನಿಮಿಷ ವೆಯ್ಟ್ ಮಾಡಲಿಲ್ಲ ಅಂತಂದ್ಬಿಟ್ಟು ಬ್ಯಾಕ್ ಕಮೆಂಟ್ಸ್ ಹಾಕೋದು ತುಂಬ ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ಇರುವಂಥ ಬಿಸಿ ಶೆಡ್ಯೂಲ್ ಹಂಗಿರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನಕ್ಕೆ ಸರ್ ಸರ್, ನಾನು ಹೇಳೋಕ್ಕಿಂತ ಮುಂಚೆ ನಿಜವಾಗ್ಲೂ ನೀವು ಬಂದು ವಿಡಿಯೋ ಮಾಡ್ತಾರೆ ತುಂಬ ಖುಷಿ ಆಯಿತು. ಇನ್ನೊಂದು ಏನು ಅಂದರೆ ಸರ್, ತುಂಬ ಜನ ವಿಡಿಯೋ ಮಾಡೋಣ ಅಂತ ಹೇಳ್ತಾರೆ. ಈ ಸತಿ ಬಂದ್ಬಿಟ್ಟು ತುಂಬ ಇವಾಗ ಟೈಮ್ ಸಿಕ್ಕಿದೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದು ತುಂಬ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ. ನಮ್ಮ ಸಾಗರ್ ಆಟೋಮೊಬೈಲ್ಸ್ಗೆ ನೀವು ಫಸ್ಟ್ ಬಂದಿದ ತಕ್ಷಣ ಖುಷಿ ಆಯಿತು ಸರ್. ಇನ್ನೊಂದು ಏನು ಅಂದರೆ, ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ವಿಡಿಯೋ ಮಾಡೋದಕ್ಕೆ ಸರ್ ನಿಮ್ಮ ಒಂದು ಚಾನ್ಸ್ ಇರ್ಬೋದು. ಆಮೇಲೆ ನಿಮ್ಮ ವೀಕ್ಷಕರಿಗೂ ಅಷ್ಟೇ ಸರ್ ಒಂದು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಸರ್, ಇನ್ನೊಂದು ನಮ್ಮ ಸಾಗರ್ ಆಟೋಮೊಬೈಲ್ಸ್ಗೆ ಮೋಸ್ಟ್ ವೆಲ್ಕಮ್ಮು. ಇನ್ನೊಂದು ಏನು ಅಂದರೆ ಸರ್, ಅವ್ರ ದುಡ್ಡಿಗೆ ಅವರೇ ಜವಾಬ್ದಾರಿ ಸರ್. ಇನ್ನೊಂದು ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ ಅವಾಗೇ ಅವ್ರು ನಿಮ್ಮ ದುಡ್ಡು ನೀವೇ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ದುಡ್ಡು ಯಾರು ಸುಮ್ಮನೆ ಬರೋದಿಲ್ಲ ಅಲ್ಲ. ಸೊ ನೀವೆಲ್ಲೆಲ್ಲ ಹೋಗಿ ಸುಮ್ಮನೆ ಖರ್ಚು ಮಾಡೋ ಬದಲು ಜೆನ್ಯೂನಾಗಿ ಒಂದು ಕಡೆ ನಿಂತ್ಕೊಂಡು ಅವ್ರ ಹತ್ರ ಮಾತಾಡಿ ಒಂದು ಆತ್ಮವಿಶ್ವಾಸ ಬೆಳೆದ ಮೇಲೇ ದುಡ್ಡು ಖರ್ಚು ಮಾಡೋದು. ಯಾಕಂದರೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಎಲ್ಲ ಕಡೆ ಕೊಟ್ಬಿಟ್ಟು ಮೋಸ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲ. ಸೊ ಎಲ್ಲೂ ಮೋಸ ಹೋಗಬೇಡಿ, ಕರೆಕ್ಟಾಗಿ ಜೆನ್ಯೂನ್ ಆಗಿರೋ ಕಡೆ ಮಾತ್ರ ಹೋಗಿ. ಸೊ ಅಂಥ ಜೆನ್ಯೂನ್ಗಳಲ್ಲಿ ಒಂದಾಗಿರುವಂಥ ಸಾಗರ್ ಆಟೋಮೊಬೈಲ್ಸಲ್ಲಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಿ ಸರ್. ನೀವು ಒಳ್ಳೆ ನಿಮ್ಮ ವೀಕ್ಷಕರಿಗೋಸ್ಕರ ಯಾರಿಗೋಸ್ಕರ ಇದು ವಿಡಿಯೋ ಮಾಡ್ತಾಯಿದ್ರೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮ ವೀಕ್ಷಕರಿಗೋಸ್ಕರ ನಿಜವಾಗ್ಲೂ ಯಾರಾದರೂ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಅಂದರೆ ಸರ್ ಬಂದ್ಬಿಟ್ಟು ತುಂಬ ಮೋಸ್ಟು ಏನು ಅಂದರೆ ಫುಲ್ ನಿಮಗೋಸ್ಕರ ಒಂದು ಹೆಲ್ಪ್ಫುಲ್ ಮಾಡ್ತಾರೆ. ಹೆಲ್ಪ್ಫುಲ್ ಯಾವ ಥರ ಅಂದರೆ, ನಿಮ್ಗೆ ಯಾವ ಥರ ಗಾಡಿಗಳು ಬೇಕು, ನಿಮಗೆ ಸಾಗರ್ ಆಟೋಮೊಬೈಲ್ಸಿಗೆ ಬಂದರೆ ಎಲ್ಲ ಥರ ಗಾಡಿ ಎಲ್ಲ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ಪ್ಲಸ್ಸು ಇನ್ನೊಂದು ಏನು ಅಂದರೆ ಸರ್, ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕದಲ್ಲಿ ನೀವೆಲ್ಲಾದರೂ ಗಾಡಿಗಳು ನೀವು ತೊಗೊಬೋದು, ಗಾಡಿಗಳು ಸಿಗುತ್ತೆ. ಇವಾಗ ನಮ್ಮದು ಬಂದ್ಬಿಟ್ಟು 48 ವರ್ಷ ಹಳೆ ಶೋರೂಮ್. ಪ್ಲಸ್ ಇನ್ನೊಂದು ಏನು ಅಂದರೆ ಸರ್, ನಮ್ಮದು ಬಂದ್ಬಿಟ್ಟು ವಿತ್ ಗ್ಯಾರಂಟಿ ಟ್ರಸ್ಟೆಡ್ ವೆಹಿಕಲ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಅದು ಬಂದ್ಬಿಟ್ಟು ನಿಮಗೆ ಸಾಗರ್ ಆಟೋಮೊಬೈಲ್ಸಲ್ಲಿ ಮಾತ್ರ ಸಿಗುತ್ತೆ ಸರ್ ನಿಮಗೆ. ಸೊ ಸರ್ ಇವಾಗ ಯಾವ್ಯಾವ ಥರ ಕಲೆಕ್ಷನ್ಸ್ಗಳಿದೆ ಸರ್? ಸರ್ ಈ ಸತಿ ಬಂದ್ಬಿಟ್ಟು ನೀವು ಒಳ್ಳೆ ಆನ್ಸರ್ ಕೇಳಿದ್ರಿ. ಕಲೆಕ್ಷನ್ಗಳಲ್ಲಿ ನೀವು ನೋಡ್ತಾನೆ ಇರ್ಬೋದು ಯಾವ ಥರ ಗಾಡಿಗಳು ಬೇಕು. ಕಲೆಕ್ಷನ್ಸ್ಗಳಿದೆ. ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು ಅಥವಾ ಡ್ಯೂಕ್ ಆಗಿರ್ಬೋದು, ಸೂಪರ್ ಬೈಕಲ್ಲಿ ಹಾರ್ಲಿ ಡೇವಿಡ್ಸನ್ಸ್ಗಳು, ಮತ್ತೆ ಹಯಾಬುಸಾ, ನಿಂಜಾ, ಕವಾಸಕಿ, ಬುಗಾಟಿ, ಯಾವ ಗಾಡಿ ಬೇಕು ಸರ್ ಎಲ್ಲ ಗಾಡಿಗಳ ಸಿಗುತ್ತೆ ಸರ್. ಗಾಡಿಗಳು ಸಿಗುತ್ತೆ ಸರ್. ಸರ್ ಇವಾಗ ನಾನು ನಾರ್ಮಲ್ ಆಗಿ ವಿಡಿಯೋ ಮಾಡೋದು ಬೇಡ ಸರ್. ಅಂದರೆ ಎಲ್ಲರೂ ಸರ್ ಈ ಬೈಕ್ ಎಷ್ಟು ಬರೀ ಲೋ ಪ್ರೈಸ್ ಆ ಥರ ಮಾಡೋದು ಬೇಡ. ಪಿನ್ ಟು ಪಿನ್ ತೋರಿಸೋಣ ಸರ್, ಎಷ್ಟು ಕಿಲೋಮೀಟರ್ ಓಡಿದೆ ಅದನ್ನು ತೋರಿಸೋಣ, ಏನಾದ್ರು ಡ್ಯಾಮೇಜ್ ಆಗಿದೆ ಅದನ್ನು ತೋರಿಸೋಣ. ಓಕೆ ಡನ್, ಸೂಪರ್ ಸರ್. ಇದು ಬನ್ನಿ 2018 ಮಾಡಲು, ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಪ್ರೈಸಲ್ಲಿ ಗಾಡಿ ಕೊಡೋಣ ಸರ್. 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್.
ಏನು ಹೇಳಿ? ಹೌದು ಸರ್, 1,70,000 ನೀವು ಟೈರ್ ಕಂಡೀಷನು, ಬಾಡಿ ಲೈನು. ಸರ್ ಇವಾಗ ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀರಾ, ನಿಮ್ಮ ವೀಕ್ಷಕರಿಗೋಸ್ಕರ ಯಾವಾಗಲಾದರೂ ಹಂಗೆ ಮಾಡಿ ಸರ್. ನಮ್ಮದೇ ಶೋರೂಮಲ್ಲಿ ಅಂತಲ್ಲ, ಯಾವುದೇ ಒಂದು ಶೋರೂಮಲ್ಲಿ ಮಾಡಿದ್ರು ಯಾವ ಥರ ಮಾಡ್ತೀರಾ ಅಂದರೆ ಸರ್, ಒಂದು ಅಟ್ರಾಕ್ಷನ್ ವಿಡಿಯೋ ಕೊಡಿ ಸರ್ ನೀವು. ಸರ್ ಸಾಗರ್ ಆಟೋಮೊಬೈಲ್ಸಲ್ಲಿ ಮಾತ್ರ ನಿಮಗೆ ಗ್ಯಾರಂಟಿ ಸಿಗುತ್ತೆ ಸರ್. ಸರ್ ಈ ಗಾಡಿನಲ್ಲಿ ಫ್ಯೂಚರ್ ಬಂದ್ಬಿಟ್ಟು ನಿಮಗೆ ಯೂನಿಕ್ ಕಲರ್ ಆಗಿರುತ್ತೆ. ಇದು ಯೂನಿಕ್ ಕಲರು. ಆಮೇಲೆ ಇನ್ನೊಂದು ಏನಂದರೆ ಡಿಸ್ಕ್ ಬ್ರೇಕ್ ಬರುತ್ತೆ, ಕ್ರೋಮ್ ಇಂಜಿನ್ನು, ಒರಿಜಿನಲ್ ಸೈಲೆನ್ಸರ್ ಸಿಗುತ್ತೆ, ಬಂಪರ್ ಸಿಗುತ್ತೆ, ಮಿರರ್ ಸಿಗುತ್ತೆ. ಆಮೇಲೆ ಪ್ಲಸ್ಸು ಏನಪ್ಪ ಸಾಗರ್ ಆಟೋಮೊಬೈಲ್ಸಲ್ಲೇ ಗಾಡಿ ತೊಗೊಬೇಕು, ಏನು ಗ್ಯಾರಂಟಿ ಇಲ್ಲಿ ಅಂದರೆ ಏನು, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಏನು ಹೇಳಿ, ನಿಮಗೆ ಸಿಗುವಂಥದ್ದು ಇವಾಗ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಇವಾಗ ಹೇಳ್ತಾ ಇದ್ದೀನಿ. ಫಸ್ಟು ಫುಲ್ ಟ್ಯಾಂಕ್ ಪೆಟ್ರೋಲು, ಏನು ಹೇಳಿ, ಫುಲ್ ಟ್ಯಾಂಕ್ ಪೆಟ್ರೋಲು ನಿಮಗೆ ಸರ್ವಿಸಿಂಗ್ ಸಮೇತ ಗಾಡಿ ಸಿಗುತ್ತೆ. 100% ಗ್ಯಾರಂಟಿ ಸಮೇತ ಗಾಡಿ ಸಿಗುತ್ತೆ ನಿಮಗೆ ಇಲ್ಲಿ. ಸರ್ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡು ಹುಡ್ಕೋರ್ಗೆ ಇವಾಗ ಹೇಳ್ತಾ ಇದ್ದೀನಿ, ಸ್ಟ್ಯಾಂಡರ್ಡು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ ಇದು ಬಂದ್ಬಿಟ್ಟು ಕಾಮಿ ಬ್ರೇಕ್ ಇರುತ್ತೆ ಇದರಲ್ಲಿ ಬಂದ್ಬಿಟ್ಟು ಕಾಮಿ ಬ್ರೇಕು, ಕ್ರೋಮ್ ಇಂಜಿನು, ಒರಿಜಿನಲ್ ಸೈಲೆನ್ಸರ್, ಸ್ಟ್ಯಾಂಡರ್ಡ್ ಇಂಜಿನ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,50,000 ಕೋಟ್ ಮಾಡ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಡ್ಯಾಮೇಜು, ನಿಮಗೆ ಆಕ್ಸಿಡೆಂಟು, ಆಮೇಲೆ ಇನ್ಶೂರೆನ್ಸ್ ಕ್ಲೇಮ್ ಆಗಿರೋವಂಥದ್ದು ಗಾಡಿ, ಆಮೇಲೆ ಏನೂ ಇಲ್ಲ ಸರ್. ಡೈರೆಕ್ಟ್ ಸಿಂಗಲ್ ಓನರ್ ಇರೋವಂಥದ್ದು ಗಾಡಿ, ರೆಡಿ ಇರೋವಂಥದ್ದು ಗಾಡಿ. ನೀವು ಬಂದಿದ ತಕ್ಷಣ ಗಾಡಿ ತೊಗೊಂಡೋಗ್ಬೋದು. ನಿಮಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಸರ್ವಿಸಿಂಗ್ ಆಗಿರ್ಬೋದು, ಕಂಪ್ಲೀಟಾಗಿ ಮಾಡಿಸ್ಕೋಣ ಸರ್. ಅದ್ರ ಬಗ್ಗೆ ನೋ ಡೌಟ್ ಸರ್. ಸರ್ ಅದರಲ್ಲೂ ನಿಮಗೆ ಆಪ್ಷನ್ಗಳೆಲ್ಲ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು 2023ನೇ ಮಾಡಲು. 2023ರಲ್ಲಿ ಏನು ಅಂದರೆ ಸರ್, ಬರೀ ನಿಮಗೆ ಓಡಿರೋದು 4,000 ಕಿಲೋಮೀಟರ್, ಜಸ್ಟ್ ಇವನ್ 4,000 ಕಿಲೋಮೀಟರ್ಸ್ ಸರ್. 1 ವರ್ಷನೂ ಇನ್ನೂ ಆಗಿಲ್ಲ, ಬರೀ 10 months ಓಲ್ಡ್ ವೆಹಿಕಲ್. ನಿಮಗೆ ಎಕ್ಸ್ಟ್ರಾ ಮಿರರ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಡ್ಯುಯಲ್ ಸಿಲಿಂಡರ್ ಆಗಿರ್ಬೋದು, ನಿಮಗೆ ಹ್ಯಾಂಡ್ ಗಾರ್ಡ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ವಿಂಡ್ಶೀಲ್ಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂಥದ್ದು ಗಾಡಿ ಸರ್ ಅದು. ಸರ್ ಅದು ಬಂದ್ಬಿಟ್ಟು ನಿಮಗೆ 330 ಹೇಳ್ತಾ ಇದೀವಿ, 3,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಅದು ಮೀಟಿಯೋರು 2021 ಮಾಡಲು, 2021ನೇ ಮಾಡಲು. ಎಕ್ಸ್ಟ್ರಾ ಕೋಟಿಂಗ್ ಆಗಿದೆ, ವಿಂಡ್ಶೀಲ್ಡಿಂಗ್ ಇದೆ, ಆಮೇಲೆ ಎಕ್ಸ್ಟ್ರಾ ನಿಮಗೆ ಬಂಪರ್ ಆಗಿರ್ಬೋದು, ಹ್ಯಾಂಡ್ ಗಾರ್ಡ್ಸ್ ಆಗಿರ್ಬೋದು, ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಕಂಪ್ಲೀಟಾಗಿ ರೆಡಿ ಇರುವಂಥದ್ದು ಗಾಡಿ ಸರ್. ಸರ್ ಅದು 1,95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಇದು ಬಂದ್ಬಿಟ್ಟು ಯೂನಿಕ್ ಕಲರು, ಇದು ಬಂದ್ಬಿಟ್ಟು ಸಿಗ್ನಲ್ಸು. ಇದು ಬುಲೆಟಲ್ಲಿ ಯೂನಿಕ್ ಕಲರ್ ಅಂತಲೇ ಹೇಳ್ಬೋದು. ಯೂನಿಕಲ್ಲಿ ಏನು ಅಂತ ಅಂದರೆ ಸ್ಪೆಷಲ್ ಎಡಿಷನ್ ಸರ್. ಇದು ಬ್ಲ್ಯಾಕ್ ಇಂಜಿನ್ ಸಿಗುತ್ತೆ, ABS ನಿಮಗೆ ಏನು ಅಂದರೆ ABS ಸಿಗುತ್ತೆ, ಡ್ಯುಯಲ್ ಚಾನಲ್ ABS, ಲೆದರ್ ಸೀಟ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ಸರ್ ಇವಾಗ ಹೇಳ್ತಾ ಇದ್ದೀನಿ ಸರ್. ತಡ ಮಾಡ್ತೀರಾ, ಬೇಗ ಬನ್ನಿ. 1,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ವೈಟ್ ಕಲರ್ 2017ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, 1,55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಜಾವಾ ಅಂತೂ ತುಂಬ ಡಿಮ್ಯಾಂಡೆಡ್, ಇವಾಗ ಹೇಳ್ತಾ ಇದ್ದೀನಿ. ಜಾವಾ ಅಂತೂ ಸರ್ ಎಲ್ಲ ಕಡೆ ಸಿಗುತ್ತೆ. ಅದು ಸಾಗರ್ ಆಟೋಮೊಬೈಲ್ಸಲ್ಲಿ ಏನಕ್ಕೋಸ್ಕರ ತಗೊಬೇಕು ಅಂದರೆ ಸರ್, ನಿಮಗೆ ABS ಸಮೇತ ಸಿಗುತ್ತೆ, HSRP ನಂಬರ್ ಪ್ಲೇಟ್ ಆಗಿದೆ, ಕಂಪ್ಲೀಟಾಗಿ ಗ್ರೀನ್ ಕಲರು, ನಂಬರ್ ಪ್ಲೇಟು ಎಲ್ಲ ನಿಮಗೆ ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಎಲ್ಲ ರೆಡಿ ಇರುವಂಥದ್ದು ಗಾಡಿ ಸರ್ ಇದು. ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2020ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಒಳ್ಳೆ ಪ್ರೈಸ್ ಗಾಡಿ ಕೊಡೋಣ ಸರ್. 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಇದು ಬಂದ್ಬಿಟ್ಟು 2020ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ಓಡಿರೋದೇ ನಿಮಗೆ 8,000 ಕಿಲೋಮೀಟರ್ ಓಡಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ರೆಡಿ ಇದೆ. ಈ ಸತಿ ತಡ ಮಾಡ್ತೀರಾ, ಬೇಗ ಬರಬೇಕು, ಬೇಗ ತೊಗೊಂಡೋಗಿ ಸರ್. ರೆಡ್ ಕಲರಲ್ಲಿದೆ ನಿಮಗೆ ಈ ಸತಿ ಅಂತೂ ಸರ್. ಈ ಗಾಡಿ ತೊಗೊಂಡ್ರೆ ನಿಮಗೆ ಸರ್ ಗ್ಯಾರಂಟಿ ಅಂತೂ ಬಿಡಿ ಸರ್. ನಿಮಗೆ ಏನು ಬೇಕು ಹೇಳಿ ಸರ್, ಎಲ್ಲ ನಿಮಗೆ ಬೆಸ್ಟು. ನಿಮಗೆ ಹೆಲ್ಮೆಟ್ ಸಮೇತ ಈಗ ಈ ಗಾಡಿ ಕೊಡೋಣ ಸರ್ ನಿಮಗೆ. ಸರ್ ಈ ಬರೀ 8,000 ಕಿಲೋಮೀಟರ್ ಸರ್ ಓಡಿರೋದು, ಜಸ್ಟ್ ಇವನ್ 8,000 ಕಿಲೋಮೀಟರ್ಸ್, ಬರೀ 8,000 ಓಡಿರೋದು ಗಾಡಿ ಸರ್ ಇದು. ಸರ್ ಇದು 4,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2016ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಇಂಟರ್ಸೆಪ್ಟರ್ ಇದೆ ನೋಡಿ ಸರ್, 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಫ್ಯಾನ್ಸಿ ನಂಬರ್ ಸಮೇತ ಸರ್. ಹೌದು, ಡೇಟ್ ಆಫ್ ಬರ್ತ್ ಏನಾದರೂ ಇದೆಯಾ ಸರ್? ಫುಲ್ ಫಿಟ್ಟಿಂಗ್ ಸಮೇತ ಇದೆ ಸರ್ ಗಾಡಿನಲ್ಲಿ, ನಿಮಗೆ ಗ್ಯಾರಂಟಿ ಸಮೇತ ಗಾಡಿ ಕೊಡೋಣ ಸರ್. ಅದು ಸರ್ ನಂಬರ್ ಸಮೇತ ತೊಗೊಳ್ಳಿ ಸರ್. ಅದು ಇವಾಗ ಹೇಳ್ತಾ ಇದ್ದೀನಿ, ಗಾಡಿ ಅಂತೂ ಮಿಲ್ಟ್ ಕಂಡೀಷನ್ ಸರ್. ಅದು ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಎಲ್ಲ ಟೂರಿಂಗ್ ಕಿಟ್ ಆಗಿರ್ಬೋದು, ಎಲ್ಲ ಕಂಪ್ಲೀಟಾಗಿ ಎಲ್ಲ ರೆಡಿ ಇರುವಂಥದ್ದು ಗಾಡಿ ಸರ್. ಸರ್ 2,50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಹಿಮಾಲಯ ಅಂತೂ ನಿಮ್ಮ ಚಾನಲ್ ಮುಖಾಂತರ ತುಂಬ ಜನ ಕೇಳ್ತಾನೆ ಇದ್ರು. ಫಸ್ಟ್ ವಿಡಿಯೋ ಇರ್ಬೋದು, ಆದ್ರೂ ಹೌದು ಅದಂತೂ ನಿಜವಾಗ್ಲೂ ಹಿಮಾಲಯ ಬೇಕು ಅಂದರೆ ಸರ್ ಸಾಗರ್ ಆಟೋಮೊಬೈಲ್ಸಲ್ಲಿ ಮಾತ್ರ ಸಿಗುತ್ತೆ. ಬನ್ನಿ, ಒಳ್ಳೆ ಬೆಸ್ಟ್ ಪ್ರೈಸಿಗೆ ಮಾಡಿಸ್ಕೋಣ ಸರ್. ಸರ್ 100 ನಿಮಗೇನು ಹೇಳಿ ಸರ್, 100% ಗ್ಯಾರಂಟಿ ಸಮೇತ ಗಾಡಿ ಸಿಗುತ್ತೆ ಸರ್ ನಿಮಗೆ.
ಸರ್ 1,65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸುಜುಕಿ ಸ್ಕೂಟಿ ಇದೆಯಲ್ಲ ಸರ್, ಏನ್ ಸರ್ ಅದು? ಸರ್ ಈ ಸತಿ ಬಂದ್ಬಿಟ್ಟು ಸುಜುಕಿ ಬರ್ಗ್ಮ್ಯಾನ್ ಏನಾದ್ರು ತಗೊಬೇಕು ಅಂತಿದ್ರೆ ಸಾಗರ್ ಆಟೋಮೊಬೈಲ್ಸ್ ಬರ್ಲಿ, ಬರೀ ನಿಮಗೆ 68,000 ರೂಪಾಯಿ ಗಾಡಿ ಕೊಡೋಣ ಸರ್. ಬರೀ 68,000 ರೂಪಾಯಿ. 68,000 ರೂಪಾಯಿಗೆ ಸುಜುಕಿ ಬರ್ಗ್ಮ್ಯಾನ್. ಇವಾಗ ಹೇಳ್ತಾ ಇದೀನಿ, ಸುಜುಕಿ ಆಕ್ಸೆಸ್ ಬೇಕಾ, ಬರೀ ನಿಮಗೆ ಏನ್ ಹೇಳಿ 1 ಲಕ್ಷ ರೂಪಾಯಿ ಗಾಡಿ ಕೊಡೋಣ. 1 ಲಕ್ಷ ರೂಪಾಯಿಗೆ ಸುಜುಕಿ ಡಿಯೋ ಬೇಕಾ, ಬರೀ 68,000 ರೂಪಾಯಿ ಗಾಡಿ ಕೊಡೋಣ ಸರ್. ಬರೀ 68,000 ರೂಪಾಯಿ? ಹೌದು ಸರ್. ಯಮಾ ಫೆಸಿನೋ ಬೇಕಾ ನಿಮಗೆ, ಬರೀ ನಿಮಗೆ ಏನ್ ಹೇಳಿ 65,000 ರೂಪಾಯಿ ಗಾಡಿ ಕೊಡೋಣ ಸರ್. ಯಮಾ ಫೆಸಿನೋ ಡಿಯೋನಲ್ಲಿ ಯಾವ್ದು ಬೇಕು ನಿಮಗೆ? ನಿಮಗೆ ನಾರ್ಮಲ್ ಎಡಿಷನ್ ಬೇಕಾ, DX ಬೇಕಾ, ಯಾವ್ದು ಬೇಕು ನಿಮಗೆ? ಫುಲ್ ಫಿಟ್ಟಿಂಗ್ ಸಮೇತ ಬೇಕಾ? ಯಾವ ಕಲರ್ ಅಲ್ಲಿ ಬೇಕು, ಯಾವ ಮಾಡಲ್ ಬೇಕು, ಯಾವ್ದು ಬೇಕು ಸರ್? HSRP ನಂಬರ್ ಪ್ಲೇಟ್ ಸಮೇತ ರೆಡಿ ಇರುವಂತದ್ದು ಗಾಡಿ ಸಿಗೋದು ಎಲ್ಲಿ ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ. ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಏನಕ್ಕೋಸ್ಕರ ಅಂದ್ರೆ ಸರ್, ಒಂದು ಟ್ರಸ್ಟ್, ಒಂದು ಏನಕ್ಕೋಸ್ಕರ ಅಂದ್ರೆ ತುಂಬಾ ಹಳೆ ಶೋರೂಮ್ ಸರ್. ಇಲ್ಲಿ ಯಾವುದೇ ತಗೊಂಡು ಒಂದು ಗ್ಯಾರಂಟಿ ಇರುತ್ತೆ, ಅದಕ್ಕೋಸ್ಕರ ಯಾವುದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರ್. ನಿಮಗೆ 35-40 ಸಾವಿರದಿಂದ ಶುರು ಆಗುತ್ತೆ ಸರ್ ನಿಮಗೆ ಡಿಯೋಗಳು. 35-40 ಸಾವಿರದಿಂದ ಡಿಯೋಗಳು ಸರ್. ಇವಾಗ ಮಾರ್ಕೆಟ್ ಅಲ್ಲಿ ಇದ್ರ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ನೀವೇನ್ ಸರ್ ಇಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ ಸರ್? ನಮ್ಮ ಹತ್ರ ನಿಮಗೆ ಲೋಯೆಸ್ಟ್ ಪ್ರೈಸ್ ಏನೇ ಸಿಗೋದು ಸರ್. ಇವಾಗ ಹೇಳ್ತಾ ಇದೀನಿ, ತಡ ಮಾಡ್ತೀರಾ ಬೇಗ ಬನ್ನಿ. ಇವಾಗ ಹೇಳ್ತಾ ಇದೀನಿ, ಆಕ್ಟಿವಾ ಬೇಕಾ ನಿಮಗೆ? 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇವಾಗಲೇ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ ಸಿಗುತ್ತೆ ನಿಮಗೆ. 58 ಸಾವಿರದಿಂದ ಶುರು ಆಗುತ್ತೆ ಸರ್ ನಿಮಗೆ. ಸೂಪರ್ ಸರ್, 58 ಸಾವಿರದಿಂದ ಆಕ್ಟಿವಾಗಳು ಶುರು ಆಗ್ತಿದೆ. 2019 ಸಿಂಗಲ್ ಓನರ್ ವೆಹಿಕಲ್ ವಿತ್ DLS ಸ್ಪೆಷಲ್ ಎಡಿಷನ್ ವಿತ್ ವೈಟ್ ಬೋರ್ಡ್ ಸಮೇತ HSRP ನಂಬರ್ ಪ್ಲೇಟ್ ಸಮೇತ ಗಾಡಿ ಸಿಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದಾವೆ ಕಲೆಕ್ಷನ್ಸ್ ಅಂತ ಹೇಳಿ. ಸೊ ನೀವು ಯಾವ್ದಾದ್ರು ಆಕ್ಟಿವಾ ಅಥವಾ ಆಗಲಿ ಡಿಯೋ ಆಗಲಿ ಇಷ್ಟಪಟ್ಟಿದ್ರೆ ಬೇಗ ಬಂದು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಆಕ್ಸೆಸ್ ಇದೆ, ನೋಡ್ತಾ ಇರ್ಬೋದು ಸರ್. ಆಕ್ಸೆಸ್ ಕಲೆಕ್ಷನ್ ಅಂತ ನೀವು ನೋಡ್ತಾನೆ ಇರ್ಬೋದು. ಆಕ್ಸೆಸ್ ಅಲ್ಲಿ ಯಾವ್ದು ಬೇಕು ನಿಮಗೆ ಸರ್? ಸ್ಟಾರ್ಟಿಂಗ್ ನಿಮಗೆ 35 ಸಾವಿರದಿಂದ ಶುರು ಆಗುತ್ತೆ ಸರ್ ನಿಮಗೆ. ಆಕ್ಸೆಸ್ ಬರೀ 35 ಸಾವಿರದಿಂದ ಶುರು 35 ಸಾವಿರ ಶುರು ಆಗಿ ನಿಮಗೆ 1 ಲಕ್ಷವರೆಗೂ ಆಕ್ಸೆಸ್ ಇದೆ ಸರ್. ಸೊ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ಗಳು ಬರೀ 35 ಸಾವಿರಕ್ಕೆ ಆಕ್ಸೆಸ್ ಸಿಗ್ತದೆ ಅಂತ. ಇದಂತೂ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಯಾರಾದರೂ ನೀವು ಆಕ್ಸೆಸ್ ಗಾಡಿ ಹುಡುಕ್ತಿದ್ರೆ ಬೆಸ್ಟ್ ಪ್ರೈಸಲ್ಲಿ ಮತ್ತು ಬೆಸ್ಟ್ ಕ್ವಾಲಿಟಿನಲ್ಲಿ ಇಲ್ಲಿ ಸಿಗುತ್ತೆ. ಸೊ ಅದ್ರ ಜೊತೆ ನೋಡ್ತಿರ್ಬೋದು ಸ್ಕೂಟಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್. ಇದೆಲ್ಲ ಯಾವುದು ಸರ್? ಪಿಂಕ್ ಕಲರ್. ಸ್ಕೂಟಿ ಪಿಂಕ್ ಕಲರ್ ಬೇಕು ಅಂದ್ರೆ ನಿಮಗೆ ಪಿಂಕ್ ಇಂತ ಹೇಳ್ತಾ ಇದೀವಿ. 35,000 ರೂಪಾಯಿ ಮಾಡಿಸ್ಕೋಣ ಸರ್. 35,000 ರೂಪಾಯಿಗೆ ಪಿಂಕಿ ಹೌದು ಸರ್, ನಿಜವಾಗ್ಲು ಸರ್. 35,000 ರೂಪಾಯಿಗೆ ಈ ಪಿಂಕಿ ಸಿಗ್ತವೆ, ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಸುಮಾರು ಸ್ಕೂಟಿ ಕಲೆಕ್ಷನ್ಸ್ಗಳಿದ್ದಾವೆ. ಒಂದೊಂದು ಕಲರ್ ನೋಡ್ತೀರಾ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ನೀವು ಯಾವ್ದಾದ್ರು ಇಷ್ಟು ಬೈಕ್ಗಳಲ್ಲಿ ನಿಮ್ಗೆ ಬೇಕಾಗಿರೋ ಬೈಕ್ ಇಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿ ಅಲ್ಲ, ನಿಮಗೆ ಬೇಕಾಗಿರುವಂತದ್ದು ಗಾಡಿ ಇಲ್ಲಿ ಯಾವ್ದು ಇಲ್ವಾ? ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದೆಯಾ? ನಾವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡ್ಕೊಂಡು ತಡ ಮಾಡಿದಿರಾ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಸಾಗರ್ ಆಟೋಮೊಬೈಲ್ಸ್ಗೆ ವಿಸಿಟ್ ಮಾಡಿ ಸರ್ ನೀವು. ಸೊ ನಿಮಗೆ ಇಲ್ಲಿ ಇರೋದಷ್ಟೆಲ್ಲ ನಿಮಗೆ ಬೇಕಾಗಿರೋದು ಯಾವುದೇ ಬೈಕ್ ಬೇಕಿರೋ ಸಿಗುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು ಹಿಮಾಲಯದಲ್ಲೂ ಕೂಡ ಸರ್. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ತಾನೆ ಇರ್ಬೋದು. ಹಿಮಾಲಯ ಆಗಿರ್ಬೋದು, GTಗಳಾಗಿರ್ಬೋದು, ಯಾವ ತರ ಕಲೆಕ್ಷನ್ಗಳು ಬೇಕು ಎಲ್ಲ ನೀವು ನೋಡ್ತಾನೆ ಇರ್ಬೋದು. ಇವಾಗ ಹೇಳ್ತಾ ಇದ್ದೀನಿ ಸರ್, GT ಬೇಕಾ ನಿಮಗೆ? ಬರೀ 1,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸೊ 1,35,000 ಸರ್, ಅದರಲ್ಲೂ ಕಮ್ಮಿ ಮಾಡಿಸ್ಕೊಟ್ಟಿವಿ ಸರ್. ಹಿಮಾಲಯ ಬೇಕಾ ಸರ್? ನಿಮಗೆ ಏನಿಲ್ಲ 1,75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ವೈಟ್ ಬೇಕಾ, ಬ್ಲಾಕ್ ಬೇಕಾ, ಗ್ರೇ ಬೇಕಾ, ಜೀಬ್ರಾ ಕಲರ್ ಬೇಕಾ, ಯಾವ ಕಲರ್ ಬೇಕು ಸರ್? ಎಲ್ಲ ಕಲರ್ ಎಲ್ಲ ಅವೈಲೇಬಲ್ ಇದೆ ಸರ್. ಸರ್ ಹಿಮಾಲಯ ಇದು ಎಷ್ಟು ಮೈಲೇಜ್ ಕೊಡುತ್ತೆ ಸರ್ ಇದು? ಸರ್ ಹಿಮಾಲಯ ಬಂದ್ಬಿಟ್ಟು ನಿಮಗೆ 30 ಇಂದ 35 ಬರುತ್ತೆ ಸರ್ ಮೈಲೇಜ್. 30 ರಿಂದ 35. ಇದು ಲಾಂಗ್ ರೈಡ್ಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಇದನ್ನ. ಹೌದು ಸರ್. ಸೊ ಮೈಲೇಜ್ ವೆಹಿಕಲ್ ಇಷ್ಟು ಮೈಲೇಜ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಸರ್. 30-35 ಬರುತ್ತೆ ಸರ್. ಸೂಪರ್ ಸರ್. ಮತ್ತೆ ಇದೆಲ್ಲ ಏನ್ ಶೋರೂಮ್ ಮೇಂಟೆನೆನ್ಸ್ ಇಲ್ಲ? ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ಬೇಕಂದ್ರೆ ಶೋರೂಮ್ ಹಿಸ್ಟ್ರಿನೂ ಸಿಗುತ್ತೆ ಸರ್ ನಿಮಗೆ. ಸರ್ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಅಂತ ಮೋಸ ಅಂತ ಬಿಟ್ಬಿಡಿ, ಯಾವುದೇ ಕಾರಣಕ್ಕಾಗಲ್ಲ. ಅವರು ತಾಳ್ಮೆಯಿಂದ ಆರಾಮಾಗಿ ಅವ್ರ ದುಡ್ಡಿಗೆ ಅವರೇ ಜವಾಬ್ದಾರಿ. ಅವ್ರಿಗೆ ಗೊತ್ತಿಲ್ವಾ ಗಾಡಿ ಬಗ್ಗೆ, ಮೆಕ್ಯಾನಿಕ್ನ ಕರ್ಕೊಂಬರ್ಲಿ. ಅವ್ರ ಗಾಡಿ ಬಗ್ಗೆ ಗೊತ್ತಿಲ್ವಾ, ಡೈರೆಕ್ಟಾಗಿ ಬಂದು ನನಗೆ ಕೇಳಿ ವೆರಿಫೈ ಮಾಡಿ ಗಾಡಿ ತೊಗೊಂಡೋಗ್ಲಿ ಸರ್ ಅವರು. ಸೊ ಅದಕ್ಕೋಸ್ಕರನೇ ಸರ್ ಹೇಳಿದ್ದು, ಟ್ರಸ್ಟೆಡ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಸರ್. ಸರ್ ಮುಂದೆ ಸರ್ ಇದು ಬಂದ್ಬಿಟ್ಟು ನಿಮಗೆ 85,000 ಆಗುತ್ತೆ. ಓಕೆ ಸೂಪರ್ ಸರ್. ಬಂದ್ಬಿಟ್ಟು 1,45,000 ಆಗುತ್ತೆ ಸರ್. ಇದು 350X ಬೇಕಂದ್ರೆ ನಿಮಗೆ 1,35,000 ಆಗುತ್ತೆ ಸರ್. ಇದು ಬಂದ್ಬಿಟ್ಟು ನಿಮಗೆ ಬರೀ ನಿಮಗೆ 70,000 ರೂಪಾಯಿ ಆಗುತ್ತೆ ಸರ್. 70,000 ರೂಪಾಯಿನ ಸರ್? 70,000 ರೂಪಾಯಿ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಮಾಡೆಲ್ ಯಾವುದು ಸರ್ ಅದು? ಸರ್ ಇದು ಬಂದ್ಬಿಟ್ಟು ನಿಮಗೆ 2016 ಮಾಡಲು ಸರ್. ಯಾವುದೇ ತರ ಮಿಲ್ಟ್ ಕಂಡೀಷನ್ ಅಲ್ಲಿ ಇದೆ, ಯಾವುದೇ ತರದ್ದು ಏನು ಸ್ಕ್ರಾಚಸ್ ಆಗಲಿ ಡೆಂಟ್ ಆಗಲಿ ಏನು 5535 ಸಿಂಗಲ್ ವೆಹಿಕಲ್ ಟಾಪ್ ಎಂಡ್ ಮಾಡಲು ಸರ್. ಇವಾಗ ಹೇಳ್ತಾ ಇದೀನಿ ಸರ್, ಗನ್ ಮೆಟಲ್ ಪ್ಲಸ್ ನಿಮಗೆ ಎಲೆಕ್ಟ್ರಾ ಹುಡ್ಕೋರ್ಗೆ ಕಲೆಕ್ಷನ್ ಅಂತ ನೀವು ನೋಡ್ತಾನೆ ಇರ್ಬೋದು. ಯಾವ ತರ ಬೇಕು ಎಲ್ಲ ಕಲೆಕ್ಷನ್ ಎಲ್ಲ ಅವೈಲೇಬಲ್ ಇದೆ. ಇವಾಗ ಹೇಳ್ತಾ ಇದೀನಿ, ತಡ ಮಾಡ್ತೀರಾ ಬೇಗ ಬರಬೇಕು, ತಗೊಂಡೋಗಿ ಸರ್ ನೀವು. ಸರ್ ಬರೀ ನಿಮಗೆ 85,000 ರಾಯಲ್ ಎನ್ಫೀಲ್ಡ್ ಕಲೆಕ್ಷನ್ ನಿಮಗೆ ಶುರು ಆಗುತ್ತೆ ಸರ್. ಓಕೆ ಸೂಪರ್ ಸರ್. 85,000 ರೂಪಾಯಿಂದ ರಾಯಲ್ ಎನ್ಫೀಲ್ಡ್ ಕಲೆಕ್ಷನ್. ಹೌದು ಸರ್. ಸೂಪರ್ ಎಕ್ಸೆಲ್ ಬೇಕಾ? ಸ್ಕೂಟಿಗಳಲ್ಲಿ ಯಾವ್ದು ಬೇಕು ನಿಮಗೆ? ಎಲ್ಲ 34,000 ಸಿಗುತ್ತಾ? NS ಗಾಡಿ ಎಷ್ಟು ಸರ್ ಇದು? ಸರ್ NS ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಒಂದು 45,000 ಶುರು ಆಗುತ್ತೆ ಸರ್. 45,000 NS. ಇದು ಫುಲ್ಲು ಟ್ರೆಂಡಿಂಗ್ ಬೈಕ್ ಅಂತಾನೆ ಹೇಳ್ಬೋದು. ಹೌದು ಸರ್. ಅದು ಸಿಗುವಂಥದ್ದು ಎಲ್ಲಿ ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ. ತಡ ಮಾಡ್ತೀರಾ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡ್ಕೊಂಡ್ ಬನ್ನಿ.
ಇವಾಗ ನೀವು ನೋಡ್ತಾನೆ ಇರ್ಬೋದು ಸರ್, ಈ ಕಡೆಯಿಂದ ಆ ಕಡೆ ಎಲ್ಲ ಗಾಡಿಗಳೆಲ್ಲ ನೋಡ್ತಾನೆ ಇರ್ಬೋದು ಸರ್. ಮೇಲ್ಗಡೆ ಕೊಟ್ಟಿದ್ದೀವಲ್ಲ ಸರ್ ನಂಬರ್ಗೆ ಫೋನ್ ಮಾಡ್ಕೊಂಡು ಬನ್ನಿ, ಇಮಿಡಿಯೇಟಾಗಿ ಯಾವಾಗಲಾದ್ರೂ ನೀವು ಬರ್ಬೋದು ಸರ್. ಸರ್ ಅದ್ರ ಜೊತೆಗೆ ಇಲ್ಲ ಸ್ಪೆಷಲ್ ಗಾಡಿ ಇದೆ ಸರ್, ಇದು ಸರ್ ಇದು ಬಂದ್ಬಿಟ್ಟು ಸೂಪರ್ ಎಕ್ಸೆಲ್. ಈ ಗಾಡಿ ಬಂದ್ಬಿಟ್ಟು ನಮ್ಮ ಸರ್ ಇದ್ರಂತೂ ಬಿಡಿ ಸರ್, ಸಿಟಿನಲ್ಲಿ ಬಂದ್ಬಿಟ್ಟು ನಿಮಗೆ ನಮ್ಮ ದಿನಸಿ ಅಂಗಡಿಯವರು ಆಗಿರ್ಬೋದು, ನಮ್ಮ ಇವರು ಹಾಲು ಅಂಗಡಿ ಆಗಿರ್ಬೋದು, ಇವಾಗ ಬೆಳಿಗ್ಗೆ ಹೊತ್ತು ಪೇಪರ್ ಹಾಕ್ತಾ ಇದ್ದೀನಿ ಅದಿರ್ಬೋದು. ಅಂದರೆ ಚಿಕ್ಕ ಕೆಲಸ ಸರ್, ಒಂದು ಕೆಲಸನೇ ಒಂದು ಸರ್ ಆಲ್ಮೋಸ್ಟ್ 24x7 ದುಡಿಯುವಂತ ಏಕೈಕ ಗಾಡಿ ಇದು ಅಂತ ಹೌದು. 100% ನಿಜ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಇವಾಗ ದುಡಿಯುವಂಥದ್ದು ಗಾಡಿ ನಿಜವಾಗ್ಲೂ ನಮ್ಮ ಎಷ್ಟು ಸರ್ ಈ ಗಾಡಿ ಎಷ್ಟು ಸರ್? ಗಾಡಿ ಎಷ್ಟು ಸರ್ ಪ್ರೈಸ್? ಸರ್ ಇದು ಬಂದ್ಬಿಟ್ಟು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 40,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸೂಪರ್ ಸರ್. ಬೇರೆ ಯಾವುದು ಇದೆ ಸರ್ ಗಾಡಿ? ಸರ್ ಬೇರೆ ಎಲ್ಲ ಗಾಡಿಗಳೆಲ್ಲ ನೀವು ನೋಡ್ತಾನೆ ಇರ್ಬೋದು, ಎಲ್ಲ ನಿಮಗೆ ಆಕ್ಟಿವ್ ಆಗಿರ್ಬೋದು, ಸ್ಕೂಟಿ ಜಸ್ಟ್ ಆಗಿರ್ಬೋದು, ಮ್ಯಾಸ್ಟ್ರೋ ಆಗಿರ್ಬೋದು, ಫೆಸಿನೋ ಆಗಿರ್ಬೋದು, ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಇದೆ ಸರ್ ಗಾಡಿಗಳು. ಸೊ ಇದೆಲ್ಲ ಎಷ್ಟಾಗುತ್ತೆ ಸರ್ ಪ್ರೈಸ್? ಸರ್ ಸ್ಟಾರ್ಟಿಂಗ್ ನಿಮಗೆ 45,000 ಶುರು ಆಗುತ್ತೆ ಸರ್. 45ರಿಂದ ಇಲ್ಲಿರುವಂಥ ಗಾಡಿಗಳು ಶುರು ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋದ್ರಲ್ಲ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ನೀವು ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋ ಬೈಕ್ಗಳು ಸಾಗರ್ ಆಟೋಮೊಬೈಲ್ಸಲ್ಲಿ ಇತ್ತು ಅಂತಂದರೆ ಬಂದು ತೊಗೋಬೋದು. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿರೋ ಬೈಕು ಇಲ್ಲಿ ಕಾಣಕ್ಕೆ ಸಿಕ್ಕಿಲ್ಲ ಅಂತಂದರೆ ಅದನ್ನು ನೀವು ಅವ್ರಿಗೆ ಮೆನ್ಷನ್ ಮಾಡಿದ್ರೆ ಸಾಕು, ಅವರು ನಿಮಗೆ ಬೇಕಾಗಿರುವಂಥ ಬೈಕ್ಗಳನ್ನ ತರಿಸಿ ನಿಮಗೆ ಬೇಕಾಗಿರೋ ಪ್ರೈಸಲ್ಲಿ ಆಲ್ಮೋಸ್ಟ್ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಟಿಲ್ ದೆನ್ ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್.